ಪ್ರಧಾನಿ ನರೇಂದ್ರ ಮೋದಿ ಅವರು ಮೇ 18ರಂದು ನಾರ್ವೆಗೆ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಕರ್ತರ ಗ್ಯಾಲರಿಯಿಂದ ಒಂದು ಪ್ರಶ್ನೆ ಕೇಳಿಬಂತು. ಪ್ರಧಾನಿ ಮೋದಿ ಅವರೇ, ಪ್ರಪಂಚದ ಅತ್ಯಂತ ಸ್ವತಂತ್ರ ಮಾಧ್ಯಮದಿಂದ ಕೆಲವು ಪ್ರಶ್ನೆಗಳನ್ನು ನೀವು ಯಾಕೆ ಸ್ವೀಕರಿಸುವುದಿಲ್ಲ ಎಂದು ಓರ್ವ ಪತ್ರಕರ್ತೆ ಪ್ರಶ್ನಿಸಿದರು. ಮೋದಿ ಮಾತಾಡಲಿಲ್ಲ. ಅವರು ಇನ್ನೂ ಒಂದು ಮಾತು ಹೇಳಿದರು. ಜಾಗತಿಕ ಮಾಧ್ಯಮ ಸ್ವಾತಂತ್ರ್ಯ ಪಟ್ಟಿಯಲ್ಲಿ ನಾರ್ವೆ 1ನೇ ಸ್ಥಾನದಲ್ಲಿದೆ, ಭಾರತ 157ನೇ ಸ್ಥಾನದಲ್ಲಿದೆ. ನೀವೇಕೆ ನಮ್ಮ ಮೇಲೆ ನಂಬಿಕೆ ಇಡುತ್ತಿಲ್ಲ ಎಂದು ಅವರು ಪ್ರಶ್ನಿಸಿದರು. ಆದರೆ ಮೋದಿ ಅದಕ್ಕೂ ಪ್ರತಿಕ್ರಿಯಿಸಲಿಲ್ಲ. ಅವರು ಹೊರಟು ಹೋದರು. Prime Minister Modi, why don't you take some questions from the freest press in the world? ನಾರ್ವೆ ಪ್ರಧಾನಿ ಜಾನಸ್ ಗರ್ ಸ್ಟೋರ್ ಅವರ ಜೊತೆ ಜಂಟಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆಗೊಳಿಸಿದ ಬೆನ್ನಿಗೆ ಈ ಪ್ರಶ್ನೆಯನ್ನು ಪತ್ರಕರ್ತೆ ಕೇಳಿದರು. ಈ ಪತ್ರಕರ್ತೆಯ ಹೆಸರು ಹೆಲೆಲಿಂಗ್ ಸ್ಯಾಂಟ್ಸನ್, ನಾರ್ವೆಯ ಧಾಕ್ ಸವಿಸನ್ ಎಂಬ ಪತ್ರಿಕೆಯ ಪತ್ರಕರ್ತೆ. ಆದರೆ ಈ ಪತ್ರಕರ್ತೆ ಕೇಳಿದ ಪ್ರಶ್ನೆಗೆ ಭಾರತದಲ್ಲಿ ಮೋದಿ ಬೆಂಬಲಿಗರು ಅತ್ಯಂತ ಕಟುವಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ. ಬಿಜೆಪಿ ಐಟಿ ಸೆಲ್ ಈ ಪತ್ರಕರ್ತೆಯನ್ನ ವಿದೇಶಿ ಗೂಢಚಾರಿಣಿ ಅಂತ ಹೇಳ್ತಾ ಇದೆ, ಅವರನ್ನು ಭಾರತ ವಿರೋಧಿ ಅಂತ ಹೇಳ್ತಾ ಇದೆ, ಕಾಂಗ್ರೆಸ್ ಬೆಂಬಲಿಗ ಎಂದು ಆರೋಪಿಸಿ ಟೀಕಿಸ್ತಾ ಇದೆ. ಈ ಟೀಕೆ ಮತ್ತು ನಿಂದನೆ ಎಷ್ಟು ದೊಡ್ಡ ಸದ್ದು ಮಾಡಿದೆ ಅಂದರೆ ಸ್ವತಃ ಆ ಪತ್ರಕರ್ತೆಯೇ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ನಾನು ವಿದೇಶಿ ಏಜೆಂಟ್ ಅಲ್ಲ, ನಾನೊಬ್ಬ ಪತ್ರಕರ್ತೆ ಅಂತ ಎಕ್ಸ್ನಲ್ಲಿ ಅವರು ಉತ್ತರ ನೀಡಿದ್ದಾರೆ. ಇದೇ ವೇಳೆ ಭಾರತದ ವಿದೇಶಾಂಗ ಸಚಿವಾಲಯ ಮತ್ತು ನಾರ್ವೆಯ ಭಾರತದ ರಾಯಭಾರಿ ಸಿಬಿ ಜಾರ್ಜ್ ಅವರು ಪತ್ರಕರ್ತೆಯ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಭಾರತದ ಗಾತ್ರವನ್ನು ಈ ಪತ್ರಕರ್ತೆ ಅರ್ಥ ಮಾಡಿಕೊಂಡಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ. ಭಾರತದ ಜನತಂತ್ರವು ನ್ಯಾಯಾಂಗ ಮತ್ತು ಮಾಧ್ಯಮ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಅಂತ ಅವರು ಹೇಳಿದ್ದಾರೆ. Let me give a background of what India is and why should the world trust India. Let us look at the few challenges that the world faced in the last few years. COVID was a big challenge the world faced. And how do you test the trust on a country? One, what is a country? A country today has 4 elements. ಈ ನಡುವೆ ಬಿಜೆಪಿ ವರ್ತನೆಯನ್ನ ಕಾಂಗ್ರೆಸ್ ಟೀಕಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಯನ್ನ ಟ್ರೋಲ್ ಮಾಡಲಾಗ್ತಿದೆ. ಮೋದಿಯನ್ನ ಪ್ರಶ್ನಿಸಿದವರು ಯಾರೇ ಆಗಲಿ ಅವರು ದೇಶದ್ರೋಹಿ ಆಗ್ತಾರೆ, ವಿದೇಶಿ ಏಜೆಂಟ್ ಆಗ್ತಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗ್ತಿದೆ. 12 ವರ್ಷಗಳಿಂದ ಪ್ರಧಾನಿ ಪತ್ರಕರ್ತರ ಒಂದೇ ಒಂದು ಪ್ರಶ್ನೆಗೆ ಉತ್ತರ ನೀಡಿಲ್ಲ, ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸಿಲ್ಲ. ತಾವೇ ಸಿದ್ಧಪಡಿಸಿದ ಪ್ರಶ್ನೆಗಳನ್ನು ಕೆಲವು ಆಯ್ದ ಪತ್ರಕರ್ತರಿಗೆ ಕೊಟ್ಟು ಅವರಿಗೆ ಉತ್ತರ ಕೊಡುವ ನಾಟಕವನ್ನ ಮಾಡಲಾಗಿದೆಯೇ ಹೊರತು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ನೀಡುವ ಸುದ್ದಿಗೋಷ್ಠಿಯನ್ನ ಅವರು ನಡೆಸಿಯೇ ಇಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟೀಕಿಸಲಾಗ್ತಾ ಇದೆ. ಇದೇ ವೇಳೆ ಮಹುವಾ ಮೊಹಿತ್ರಾ ಅವರು ಕೂಡ ನರೇಂದ್ರ ಮೋದಿ ವರ್ತನೆಯನ್ನ ಖಂಡಿಸಿದ್ದಾರೆ. ವಿದೇಶಕ್ಕೆ ಪ್ರಯಾಣ ಮಾಡುವಾಗ ಅಲ್ಲಿಯ ಮಾಧ್ಯಮ ಸ್ವಾತಂತ್ರ್ಯ ಮತ್ತು ಮುಕ್ತ ವಾತಾವರಣದ ಬಗ್ಗೆ ಪ್ರಧಾನಿಗೆ ಅರಿವಿರಬೇಕು ಅಂತ ಅವರು ಹೇಳಿದ್ದಾರೆ. ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಜಗತ್ತಿನಲ್ಲಿಯೇ ನಾರ್ವೆ ಮೊದಲ ಸ್ಥಾನದಲ್ಲಿದೆ. ಅಲ್ಲಿಯ ಪತ್ರಕರ್ತರು ಸ್ವತಂತ್ರ ಮನೋಭಾವ ಹೊಂದಿದ್ದಾರೆ. ಭಾರತ 157ನೇ ಸ್ಥಾನದಲ್ಲಿದೆ. ಭಾರತದ ಪತ್ರಕರ್ತರು ನರೇಂದ್ರ ಮೋದಿ ಅವರನ್ನ ಪ್ರಶ್ನಿಸುವುದಿಲ್ಲ, ಅದರ ಬದಲು 24 ಗಂಟೆ ಅವರ ಶ್ಲಾಘನೆಯನ್ನ ಮಾಡ್ತಾ ಇರ್ತಾರೆ. ಆದರೆ ನಾರ್ವೆ ಹಾಗಲ್ಲ. ಮಾಧ್ಯಮಗಳಿಗೆ ಸಂಬಂಧಿಸಿ ಅಲ್ಲಿ ಮುಕ್ತ ವಾತಾವರಣ ಇದೆ. ಪ್ರಧಾನಿ ಮೋದಿ ಅವರು ಭಾರತದಂತೆಯೇ ನಾರ್ವೆಯಲ್ಲೂ ನಡೆದುಕೊಳ್ಳಬಹುದು ಎಂದು ಅಂದುಕೊಂಡಿದ್ದಾರೆ. ಅವರ ಐಟಿ ಸೆಲ್ ಅಂತೂ ಪತ್ರಕರ್ತೆಯನ್ನೇ ವಿದೇಶಿ ಏಜೆಂಟ್ ಎಂದು ಹೇಳುವ ಮೂಲಕ ಭಾರತದ ಘನತೆಯನ್ನ ಮಣ್ಣುಪಾಲು ಮಾಡಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ.